ಸದ್ಯ ಕಣವ. ಅಲ್ಲ ಮನೇಲಿ ಇಷ್ಟು ಜಲ್ದಿ ಒಪ್ಕೊಂಡ್ರಲ್ಲ ಕಾವೇರಿ ಮದುವೆಗೆ ಹೋಗಕ್ಕೆ. ಇನ್ನು ಮದುವೆ ಒಂದು ವಾರ ಅದೇ. ಇನ್ನು ಮದುವೆ ಆದಮೇಲೆ ಇನ್ನೊಂದು ವಾರ ಕರ್ನಾರೆ ಒಟ್ಟಿಗೆ 15 ದಿವಸ 20 ದಿವಸ ಆರಾಮಾಗಿ ಉಳ್ಕೋಬೋದು. ಸದ್ಯ ನಾನೆಲ್ಲೋ ಅತ್ತೆ ಬೇಡ ಅನ್ಬಿಟ್ಟದೇನೋ ಅನ್ಕೊಂಡಿದ್ದೆ. ಅತ್ತೆ ನೀವು ಕೇಳಿಲ್ಲ, ಅವ್ರು ಏನು ಅನ್ನಕ್ಕಿಲ್ಲ. ಅಮ್ಮ ಅಂತಲ್ಲ ಹೋಗಿದ್ದು ಬನ್ನಿ ಅಂತವ. ಅತ್ತೆ ಏನಂದರು ಅಮ್ಮ ಅಂದಮೇಲೆ ಏನು ಅನ್ನಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಕತೆ. ಒಪ್ಪ ನನಗಂತೂ ಖುಷಿ ಖುಷಿ ಆಗಿಲ್ಲ ಕಣವ. ಇಲ್ಲ ಮದುವೆ ನಾಳೆನ ಕಳಿಸ್ಬಿಟ್ಟರು, ಇಲ್ಲ ಮದುವೆ ದಿನ ಕಳಿಸ್ಬಿಟ್ಟಾರು ಅಂತ ಭಾರಿ ಹೆದರಿಕೆ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಭಾರಿ ಆಸೆ ಆಗಿದ್ದೆ ಕಾವೇರಿ ಮದುವೆಗೆ ಹೋಗೋದ, ಅಲ್ಲೇ ಇರೋದ ಅಂತವ. ಅತ್ತೆಗೂ ಸರಿತಿಲ್ಲ, ಅದಕ್ಕೆ ಬಂದೆ. ಆಮೇಲೆ ಕಳಿಸ್ದಾಗ ಆಗ್ಬಿಟ್ಟಾರ ಏನೋ ಕಣೆ ಅಂತ ಹೆದರಿಕೆನೇ ಆಗ್ಬಿಟ್ಟಿತ್ತು. ಅಯ್ಯಪ್ಪ ನಾನು ಎಷ್ಟು ಹೆದರ್ಕೊಂಡೆ. ನಾನು ಮದುವೆ ದಿವಸ ಕಳಿಸ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಕರ್ನಾಟಕ ದಿವಸ ಹೋಗುವೆ ಅಂದ್ಬಿಟ್ಟಿದ್ರಿ ಅಂತವ. ಏನಕ್ಕೆ ಇವಡಮ್ಮ ಹೆಂಗಿರೋ ಮದುವೆ ಪತ್ರ ಕೊಡೋಕೆ ಬಂದಿದ್ರಲ್ಲ, ಹೋಗವ ಇನ್ನೂ ಸ್ವಲ್ಪ ದಿನದ್ದು ಆರಾಧೆ ಮದುವೆ, ಹೋಗು ನಿನ್ನ ತಂಗಿ ಮದುವೆ ಬೇರೆ ಅಂತ ಹೆಂಗೆ ಕಳಿಸಿದ್ರು ಕಣವ. ಅಪ್ಪ ಅಜ್ಜಿಗೆ ಎಷ್ಟು ಹೋಗ್ಲಿದ್ರು ಸಾಲಕ್ಕಿಲ್ಲ. ಭಾರಿ ಒಳ್ಳೇದು ಮಾಡ್ತದೆ, ನನಗೆ ಎಷ್ಟು ಸಹಾಯ ಮಾಡ್ತದೆ ಗೊತ್ತಾ ಕಿವಿಡಮ್ಮ, ಭಾರಿ ಸಹಾಯ ಮಾಡ್ತದೆ. ನಾನು ಏನೇನು ಅನ್ಕೋತೀನಿ ಎಲ್ಲನೂ ಮಾಡ್ತದೆ ಕಣವ. ಮನೇಲಿ ಇದ್ದರೆ ಇದ್ದುಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನಾನು ಯೋಚನೆ ಮಾಡ್ತಿದ್ದೆ ಹೆಂಗೆ ಊರಿಗೆ ಹೋಗ್ತೀನಿ ಅಂತವ. ಕಿವಿಡಮ್ಮನೆಯ ನಾನೇನು ಮಾಡ್ದೇನೆಯ ಹೋಗು ನೀನೇ ಅನ್ಬಿಡದ. ಅಯ್ಯಪ್ಪ ನಮ್ಮ ಮಟ್ಟಿಯವರಂತೂ ಸರಿ ಅಮ್ಮ ಹೇಳ್ತಲ್ಲ ರೆಡಿಯಾಗು ಬಿಟ್ಕೊಡ್ತೀನಿ ಅಂತ ಬೇರೆ ಅಂದ್ಬಿಟ್ರು. ಅವ್ಗೆ ಇವನಿಗೇನು ಫೋನ್ ಮಾಡೋಕ್ಕಿಲ್ಲ ಈಗ, ಹಂಗೆ ಹೊಂಟೋಯ್ತೀನಿ. ಅವಂಗಂತೂ ಭಾರಿ ಖುಷಿ ಆಯ್ತದೆ. ಸೀತಾ ಇನ್ನು ಎಷ್ಟೊತ್ತು ಬಟ್ಟೆ ಗಿಟ್ಟೆಲ್ಲ ಹಾಕೊಂಡಿಲ್ವಾ? ಬನ್ನಿ ಬನ್ನಿ ಎಲ್ಲ ಹಾಕೊಂಡಾಯ್ತು. ನಿಮಗೆ ಕಾಯ್ತಾ ಕೂತಿದೆ ಕತೆ. ಅದೇ ಬಟ್ಟೆ ಗಿಟ್ಟೆ ಎಲ್ಲನೂ ಮಡಿಸಿ ಬೀರಲ್ಲಿ ಮಡಗೀನಿ. ಪ್ಯಾಂಟ್ ಒಂದು ಸೈಡಲ್ಲಿ ಮಡಗೀನಿ, ಪಂಚೆ ಆಮೇಲೆ ಬನಿಯನು ಶರ್ಟು ಎಲ್ಲನೂ ಅಂತ ಮಡಗೀನಿ. ನೀವೆಲ್ಲ ಅಂಡೋಡ್ಬೇಡಿ. ಆಮೇಲೆ ಬಟ್ಟೆ ಮಡ್ಸೋಕ್ಕೆ ಹತ್ತಿಗೆ ಮಡ್ಸ್ಕಿಡ್ಸೋಕೆ ಬರೋಕ್ಕಿಲ್ಲ. ಇನ್ನು ನಾನು ಬರೋಗಂಟು ಹಂಗೆ ಎಲ್ಲ ಬಿದ್ದು ಒದ್ದಾಡ್ಕೊಂಡು ಚಲಪಿಲಿ ಆಯ್ತವೆ. ಹುಷಾರಾಗಿ ತಗೊಳ್ಳಿ ಒಂದೊಂದಾಗಿ ಎಲ್ಲ ಅಂಡ್ಬಿಟ್ಟು. ಆಮೇಲೆ ಬೀರ್ ಬಾಗ್ಲ ತೆಗಿದಾನ ಹೋಯ್ತಿದ್ರಲ್ಲ ಹಂಗೆ ಹೋಗ್ಬೇಡಿ. ಆಮೇಲೆ ಇಲ್ಗಿಲಿ ಬಂದು ಕಡ್ಗಿಡ್ದು ಹಾಕ್ಬಿಟ್ಟು ಬಟ್ಟೆಗಳೆಲ್ಲನೂ ಹೊಸ ಹೊಸ ಒಳ್ಳೊಳ್ಳೆ ಚೆಂದೊಳ್ಳೆ ಬಟ್ಟೆಗಳವೆ. ಆಮೇಲೆ ಆಡ್ಗಿಲ್ ಮಾಡಿಬಿಟ್ಟಿರಿ. ಇಲ್ಲ ಕತೆ ಏನೋ ಮಾಡೋಕ್ಕಿಲ್ಲ. ಇನ್ನೂ ಬರೋದು ಇನ್ನೂ ಭಾರಿ ದಿವಸ ಮದುವೆ ಮುಗಿಸ್ಕೊಂಡು. ಮದುವೆನೇ ಎಷ್ಟು ದಿವಸ ಆಯ್ತದೆ, ಅದು ವಾರ ಕಣ್ಮುಚ್ಚಳಕ್ಕೆ ಬರ್ತದೆ. ಆಮೇಲೆ ಅದು ಇದು ಅನ್ಕೊಂಡು ಓಡಾಡ್ಕೊಂಡು ಕರ್ನಾಟಕ ಮುಗಿದೈತದಲ್ಲ, ಕರ್ನಾಟಕ ಮುಗಿಸ್ಕೊಂಡು ಬರ್ತೀನಿ ಬಿಡಿ. ಆಮೇಲೆ ಬನ್ನಿ ನೀವೇ. ಅಲ್ಲಿ ನೀವು ಓಡಾಡಬೇಕು ತಾನೆ, ಮನೆ ಹೇಳಿ ಯಾರು ಗಂಡು ಮಕ್ಕಳಿಲ್ಲ, ನೀವು ಬರ್ದೇನೆ ಇಲ್ಲೇ ಇದ್ದೀರಲ್ಲ. ಸೀತಾ ಬಿಡು ಮದ್ಗಿದ್ಮೇ ನಾಳೆ ನಂಗೆ ಬರ್ತೀನಂತೆ. ಅಲ್ಲ ಅವ್ವ ಹೇಳ್ಬಿಟ್ಟೋದ್ರು ತಾನೆ ಬನ್ನಿ ಮದುವೆ ನಾಳೆ ನನಗೇನು ಒಂದು 4 ದಿವಸ ಅನ್ಕಡೆ ಬನ್ನಿ. ಅವ್ವ ಅಷ್ಟು ಬಗ್ಗೆ ಹೇಳ್ಬಿಟ್ಟೋಗಳೆ. ಅಲ್ಲಿ ಯಾರು ಗಂಡು ಮಕ್ಕಳಿಲ್ಲ, ನೀವೇ ಮಗಳು ಎರಡು ನೀವೇ ಬನ್ನಿ ಅಂತವ. ನೀವು ನೋಡಿದ್ರೆ ಹಬ್ಬ ನಾಳೆ ನಂಗೆ ಬರ್ತೀನಿ ಅಂತಿದ್ದೀರಲ್ಲ, ಯಾವಾಗಲೂ ಇಲ್ಲಿ ಇದ್ದೆ ಕೇಳಿ ನೋಡಿ. ಹತ್ತಿನ ಒಂದ್ಸಲಿ ಕೇಳ್ಬಿಟ್ಟು ಬನ್ನಿ. ಹೋಯ್ತೀನಿ ಮದುವೆಗೆ ಅಂದ್ಬಿಟ್ಟು. ಅಲ್ಲಿ ಯಾರು ನಿಂತ್ಕೊಂಡು ಓಡಾಡ್ಕೊಂಡು ಮಾಡೋರಿದ್ದರು ಎಲ್ಲ ನಿಮ್ಮಿಂದ ತಾನೇ. ಇಲ್ಲಿ ಮದುವೆ ಆಗಬೇಕು ಅಂದ್ರೆ ನೀವೇ ಕಾರಣ. ನೀವೇ ಒಳ್ಳೆ ಹುಡುಗನ ತೋರಿಸಿದ್ಕೆ ಒಪ್ಕೊಂಡಿರತ್ತಾನೆ ಬನ್ನಿ. ಅವ್ವ ನೀವು ಬತ್ತಿದ್ದೀರಿ ಅಂದ್ಕೊಂಡು ಕಾಯ್ಕ ಕೂತಿರ್ತಾಳೆ. ನೀವು ನೋಡಿದ್ರೆ ಮದುವೆ ನಾಳೆ ಬರ್ತೀನಿ ಅಂದ್ಕೊಂಡು ಕೂತಿದ್ದೀರಿ. ಸರಿ ನೋಡ್ತೀನಿ ಕತ್ಪ, ನೋಡ್ತೀನಂತೆ. ಜಲ್ದಿಯ ಬರೋಕ್ಕಾದ್ರೆ ಬರ್ತೀನಿ. ಇಲ್ಲೂ ಜಲ್ದಿ ತಟಪಟ್ಟನೆ ಕೆಲಸ ಮುಗಿಸ್ಬಿಡ್ತೀನಿ. ಇಲ್ಲೂ ಕೆಲಸವೇ ಭಾರಿ. ನಿಮ್ಮ 3 ದಿವಸ ಗಂಟ ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಂತೆ. ಸರಿ ಬನ್ನಿ. ಅವ್ವನೂ ಲಗ್ನ ಪತ್ರಿಕೆ ಎಲ್ಲರಿಗೂ ಕೊಟ್ಟಾಯ್ತಂತೆ. ಇನ್ನೂ ಲಗ್ನ ಪತ್ರಿಕೆ ಕೆಲಸ ಇಲ್ಲ, ಏನು ಜಾಸ್ತಿ ಏನು ಕರೆಯಲ್ವಲ್ಲ ನಮ್ಮ ಕಡೆಯಿಂದ, ಒಂದು 100 ಜನ ಅಷ್ಟೇ. ಆಮೇಲೆ ಇನ್ನೇನು ಅವ್ವ ಬಟ್ಟೆ ತಂದು ಕೊಟ್ಬಿಟ್ಟು ಹೋಗೋದಲ್ಲ, ದುಡ್ಡನ್ನು ಕೊಟ್ಬಿಟ್ಟು ಹೋಗೋದೆ. ನಿಮ್ಗೆ ಅಳತೆ ಎಷ್ಟು ಬೇಕೋ ಅಷ್ಟು ಹೊಲ್ಸ್ಕೊಳ್ಳಿ. ಅಲ್ಲ ದುಡ್ಡು ಬೇರೆ ಏನಕ್ಕೆ ಇಸ್ಕೊಳಕೋದೆ? ಅವ್ವ ನಾವು ಹೊಲ್ಸಿದ್ರು ನಮ್ಮಷ್ಟೇ ಖರ್ಚಾಯ್ತಿಲ್ವಾ, ಹೊಲ್ಸ್ಕೊಳ್ಳಿ ಅಳತೆ ಗೊತ್ತಾಯ್ಕಿಲ್ಲ. ಹೋಸಲೆ ಮದುವೆ ಬಟ್ಟೆನೇ ತಂದುಬಿಟ್ಟು ಅವೇ ದೊಗ್ಲ ಆಯ್ತಿದ್ದೋ. ಈ ಸಲ ಹೆಚ್ಚುಕಟ್ಟಾಗಿ ಇಕ್ಕಳ್ಳಿ ಮದುವೆ ಗಂಟ ಹೊಲ್ಸ್ಕೊಳಕ್ಕೆ ಕೇಳು ಅಂತ ಅಂತಿತ್ತು. ಹಂಗೇನಾದ್ರು ಸೀರೆ ತಂದಿತ್ತಲ್ಲ ಅದನ್ನೂ ಇದು ಮಾಡು ಹೊಲ್ಸ್ಕೊ ರೌಕೆ ಅಂತ ಹೂವು ಕೊಟ್ಬಿಟ್ಟು ಹೋಗೋದೆ. ಅದಕ್ಕೆ ರೌಕೆನೂ ಊರಲ್ಲೇ ಹೊಲ್ಸ್ಕೊತೀನಿ ನಾನು ಅವ್ವನಿಗೆ ಹೇಳ್ಬಿಟ್ಟು. ನೀವು ಬಟ್ಟೆಯ ಇಲ್ಲೇ ಹೊಲ್ಸ್ಕೊಳ್ಳಿ, ಶರ್ಟ್ ಪೀಸು ಅಚ್ಚುಕಟ್ಟಾಗಿ ಹೊಲ್ಸ್ಕೊಳ್ಳಿ. ಆಮೇಲೆ ಉದ್ದ ತುಂಡ ಮಾಡ್ಬಿಟ್ಟರು ಹೋಸಲು ಹೊಲ್ಸ್ಕೊ ಬಂದಿರಲ್ಲ ಅವ್ರು ತಗೊಡ್ಬೇಡಿ. ಬೇರೆಯವ್ರಿಗೆ ಯಾರಿಗಾರು ಕೊಡಿ ಅಚ್ಚುಕಟ್ಟಾಗಿ ಹೊಲ್ಕೊಡೋರಿಗೆ. ಸುಮ್ಮನೆ ದುಡ್ಡೇನು ಕಡಿಮೆ ಮಾಡ್ಬಿಟ್ಟಾರೆ ಇವರು. ಈ ಇಸ್ಕೊಳ್ಳಷ್ಟೇ ಇಸ್ಕೊತಾರೆ, ಒಂದು ನೆಟ್ಗೆ ಹೊಲ್ಗೆ ಹಾಕೋಕ್ಕಿಲ್ಲ ಏನೂ ಇಲ್ಲ. ಒಂದ್ಸಲ 2 ಸಲ ಇಕ್ಕಟ್ಟ ತಕ್ಷಣ ಹೊಲ್ಗೆ ಬಿಟ್ಟೋಯ್ತವೆ. ಈ ಸರಿ ಕತ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀನಂತೆ. ಇನ್ನೇನು ಭಾರಿ ಖುಷಿ ಆಗ್ಬಿಟ್ಟವ್ರೆ ಅಮ್ಮವರು. ಅಯ್ಯೋ ನನಗೂ ಖುಷಿನೇ ಆಯ್ತದೆ. ಅರೆ ಅತ್ತೆ ನೋಡ್ರೆ ಬೇಜಾರಾಯ್ತದೆ, ಹುಷಾರಿಲ್ವಲ್ಲ ಬಿಟ್ಬಿಟ್ಟು ಹೋಯ್ತವನಿ ಅಂತ. ಇನ್ನೇನು ಮಾಡೋಕ್ಕತ್ತದು ಬಿಡು. ಅಮ್ಮ ಅದೆಲ್ಲ ನೋಡ್ಕೊತದಂತೆ. ಏನೋ ಹೋಗಂಗೆ ಓಡಾಡೋಕ್ಕಿಲ್ಲ ಅಷ್ಟೇ. ಏನು ಕೆಲಸ ಮಾಡ್ತಿದ್ದಾಳೆ ಅವ್ವ. ನೀನು ಹೋಗಿದ್ವಾ? ನಾವು ಆದಷ್ಟು ಜಲ್ದಿ ನೀನು ಬಂದ್ಬಿಡು. ಕರ್ಗನಾರ ಮುಗಿಸ್ಕೊಂಡು ಒಂದು ವಾರ ಒಂದು 15 ದಿವಸ 20 ದಿವಸ ಇದ್ಬಿಟ್ಟು ಬಂದ್ಬಿಡು. ಒಬ್ಬನಿಗೆ ಸರಿಲ್ಲ, ಆಮೇಲೆ ಕಿವಿಡಮ್ಮನಿಗೆ ಒಂದಕ್ಕೆ ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ಕಿವುಡಮ್ಮನಿಗೆ ಪಾಪ ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ. ಹೊಸ ನೀರಿಗೆ ಇಟ್ಕೊಡೋದು, ಬಟ್ಕಿಟೆ ಹೋಗ್ತಿದ್ರೆ ಆರ ಕೊಡೋದಾಗ ಮಾಡ್ಕೊಡಿ ಪಾಪ. ಆಮೇಲೆ ಮಾಲ ಹಾಕೋಂಗೆ ನೀರಿಗೆ ಉಯ್ಬೇಕು ಅಂದರೆ ಒಲೆ ಉರಿ ಹಾಕೊಡೋದು ಅಂತ ಕೆಲಸ ಮಾಡಿಕೊಡಿ. ಅಮ್ಮ ಎಷ್ಟು ಅಂತ ಮಾಡೋರು. ಆಮೇಲೆ ನನಗೆ ಹೇಳ್ತಾವಳೆಲ್ಲ ಕೆಲಸ ಅಂತ ಅನ್ಬೇಡಿ. ಅಮ್ಮನ ಹೊಸ ಅಂದ್ಕೊಂಡು ಮಾಡ್ತಾರೆ. ನಾನೇ ಹೇಳಿದೆ ಅಮ್ಮ ಬುಡಿಯತ್ತಾಗಿ ಇನ್ನೇನು ಮಾಡೋಕ್ಕತ್ತದು, ಇನ್ನು ಸ್ವಲ್ಪ ದಿವಸ ಆದಮೇಲೆ ಹೋಯ್ತೀನಿ ಅಂತ. ಅದಕ್ಕೆ ಅಮ್ಮ ಬೇಡಕತ್ತು ಹೋಗವ, ಮದುವೆ ಅನ್ನೋದು ಒಂದು ಸಲ ಮಾಡ್ತದೆ, ಅಕ್ಕ ತಗ್ಗಿರಿ ಒಟ್ಟಿಗೆ ಹೋಗಿ
ನಾನು ಮಾಡ್ಕೊತೀನಿ ಕೆಲಸ ಅಲ್ವಾ, ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ತಾನೇ ಬರೋದು, ಇನ್ನೆಲ್ಲಿಗೆ ಓದಿ ನೀನು ಅಂತ ಅಂದರು. ಅದಕ್ಕೆ ಏನಾದ್ರು ಒಂದಿದ್ದು, ಇಲ್ಲಾಂದ್ರೆ ನಾನು ಹಂಗೆ ಅನ್ಕೊಂಡಿರೋನಿ. ಮದುವೆ ಒಂದು 2 ದಿವಸ ನಂಗೆ ಹೋಗೋದ ಅಂತವೆ ಆಸೆ ಇತ್ತು ಹೋಗೋಕ್ಕೆ. ಅರೆ ಅತ್ತೆಗೂ ಸರಿತೀವಲ್ಲ, ಆಮೇಲೆ ಕಿವಡಮ್ಮ ಒಬ್ಬರೇ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಹಂಗಂದೆ. ಅದಕ್ಕೆ ಬೇಡಕತ್ತು ಹೋಗವ, ನಾನು ಮಾಡ್ಕೊತೀನಿ ಮನೆ ಕೆಲಸ ಮಾಡ್ಕೊಳಕ್ಕೆ, ಏನು ಇಂಥ ಎಷ್ಟು ಕೆಲಸ ಮಾಡಿಲ್ಲ. ನಮ್ಮ ಕಾಲದಲ್ಲೆಲ್ಲ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನೋಡ್ಕೊಂಡು ನೀರು ಹೊತ್ಕೊಬತ್ತಿದ್ದೋ. ಬರೀ ನೀರು ಹೊತ್ಕೊಳಕ್ಕೆ ಎಷ್ಟೊತ್ತು ಆಗೋದು, ಈಗ ಕೆಲಸನೇ ಮುಗಿಸ್ಬಿಡ್ಬೋದಾ ಒತ್ತಲಿ ಅಂತ ಅಂತಿತ್ತು. ಅದಕ್ಕೆ ನಾನುವೇ ಸರಿ ಕತ್ ಬಿಡಮ್ಮ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಬಟ್ಟೆ ಎಲ್ಲ ತುಂಬ್ಕೊತಾವ್ನಿ. ಬನ್ನಿ ಮತ್ತೆ ಆಯಿತು, ನಾನು ಬ್ಯಾಗ್ ಒಳಗೆ ಹಾಕ್ಬಿಡ್ತೀನಿ. ನಿಮ್ಮ ಬಟ್ಟೆ ಎಲ್ಲ ಮಡಿಸಿ ಹೆಚ್ಕಟ್ಟ ಮಡಗಿವ್ನಿ, ರೂಮ್ ಹೋಗಿ ಹೆಚ್ಕಟ್ಟ ಮಡಿಕೊಳ್ಳಿ. ಆಮೇಲೆ ತಿಂದ್ಬಿಟ್ಟು ಉಂಡ್ಬಿಟ್ಟು ತಟ್ಟೆನ ಮಂಚದಡಿಕೆ ತೊಳ್ಬಿಡ್ಬೇಡಿ. ಅಮ್ಮ ಆಮೇಲೆ ಅದು ನೋಡ್ದಾನೆ ಮೇಲಿರೋ ಪಾತ್ರೆ ಬೆಳಗ್ಲಿಕ್ಕೆ ಹಾಕ್ಬಿಟ್ಟದು. ತಗೊಂಡೋಗಿ ಅಲ್ಲಿ ಪಾತ್ರೆ ಬೆಳಗ್ತಾರಲ್ಲ ಅಲ್ಲಿಗೆ ಮಡಗ್ಬಿಡಿ, ಇಲ್ಲ ಈ ಥರ ಕಾಣಂಗೆ ಮಡಗಿ. ನಿಮ್ಮ ಮಂಚದಡಿ ತಗೋಗಿ ತಿಂದ್ಬಿಡೋದು, ಮಂಚದಡಿ ತೊಳ್ಬಿಡೋದು. ನಾನಾದ್ರೆ ಹೇಳ್ಕೊತೀನಿ, ಹೇಳ್ಕೊಂಡು ಮಾಡ್ಕೊಂಡು ಬೆಳಿಕತ್ತೀನಿ. ಅಮ್ಮ ಎಲ್ಲ ಮಾಡಾರ. ಓ ನೀನು ಹೇಳ ನೋಡ್ರಿ, ಇರೋ ಕೆಲಸನ ನನಗೆ ಒಪ್ಪಿಸ್ಬಿಟ್ಟು ನೀನು ಭಾರಿ ದಿವಸ ಆಯ್ತದೆ ಬರೋದು ಅನ್ನಂಗೆ ಆಡ್ತಾ ಇದ್ದಿಲ್ಲ. ನೀವು ಏನಾರು ಅನ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಇರೋದು ಹೇಳ್ದೆ ಅಷ್ಟೇ. ಆಮೇಲೆ ಈಗ ಇನ್ನೇನು ಮಾಡೋದು? ಈಗ ಇನ್ನೇನು ಮಾಡೋದು ಅಂದರೆ ಅದೇ ಆಸ್ಪತ್ರೆಗೆ ಬನ್ನಿ ಅಂದಿದ್ರಲ್ಲ ನೆಕ್ಸ್ಟ್ ತಿಂಗಳಿಗೆ, ಅದಕ್ಕೆ ಯಾವಾಗ ಹೋಗೋದು? ಈ ಆಸ್ಪತ್ರೆಗಾ ಫೋನ್ ಮಾಡು. ಇನ್ನು ಎಷ್ಟು ದಿವಸ ಆಯ್ತದೆ, ಎಷ್ಟು ದಿವಸ ಆಗಿದ್ದು ಹೋಗಿ? ಏನೇನು 3 ದಿವಸ ಆದರೆ ಒಂದು ತಿಂಗಳೇ ಆಗೋಯ್ತದಲ್ಲ. ನೆಕ್ಸ್ಟ್ ತಿಂಗಳಿಗೆ ಬನ್ನಿ ಅಂತಂದಿದ್ರು. ನಾನು ಅವನ್ನೇ ಕರ್ಕೊಂಡು ಹೋಗೋನು, ಮದುವೆ ಕೆಲಸ ಅಲ್ವಾ, ಅವನ್ನ ಕರ್ಕರ್ಕ ಹೋಗೋಕ್ಕಾಗಿಲ್ಲ ಅಂತ. ನೀವೇ ಬನ್ನಿ, ಕೋಟ್ರಲ್ಲಿ ಹೋದರೆ ಜಲ್ದಿ ಬಂದಿಡ್ಬೋದು. ಬಸ್ಸಲ್ಲಾದರೆ ಒಂದು ದಿನ ಪೂರ್ತಿ ಬೇಕಾಯ್ತದೆ, ದಿನವೆಲ್ಲ ವೇಸ್ಟ್ ಆಗೋಯ್ತದೆ. ತಟಪಟ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಜಲ್ದಿ ಬಂದಿಡ್ಬೋದು. ನೀವು ಬೇಕಾದ್ರೆ ಹೊಲ ಕೆಲಸಕ್ಕೆ ಹೋಗ್ಬೋದು. ನಾವಾದರೆ ಬಸ್ಸಲ್ಲಿ ಹೋಗಿ ಅದು ಕಾಯ್ಕೊಂಡು ಬಂದು ಟೈಮಿಂಗ್ಸ್ ಬೇರೆ ಬಸ್ಸು, ಏನೋ ಯಾವಾಗಲೂ ಓದಿತಿದಾವ ಹತ್ತಿ ಹೋಗಿ ಬಂದ್ಬಿಡೋದು ಅನ್ನೋಕ್ಕೆ. ನಮ್ಮೂರಿಗಂತೂ ಒಂದು 2 ಇದಾವೆ 3 ಇದಾವೆ ಬಸ್ಸು ಅಷ್ಟೇ ದಿನಕ್ಕೆ. ಇನ್ನು ಅದರಲ್ಲೆಲ್ಲ ಕೆಲಸ ಎಲ್ಲ ಮಾಡೋಕ್ಕಾಗಿಲ್ಲ. ಬತ್ತಿದ್ದೀರಿ ಬರ್ತೀನಿ ಬಿಡು, ತಲೆ ಕೆಡ್ಸ್ಕೊಬೇಡ. ಮದ್ಗಿದ್ವಿ ಇಲ್ಲಾಂದ್ರೆ ನಾನೇ ನಿಮ್ಮ ಅವ್ನ ಜೊತೆ ಹೋಗೋನ್ಬಿಡಿವ್ನಿ. ನಾವೇನಾದ್ರು ಕರ್ಕೊಬೋನಕ್ಕಾಗಿಲ್ಲ, ಅವ್ರದ್ದಲ್ಲಿ ತಿಕ್ಕಬಾಲ್ ಹಿಡಿಯೋ ಕೆಲಸ ಆಗಿರ್ತದೆ ಅಂತಿದ್ರಲ್ಲಿ ನಮ್ಮ ಕೆಲಸ ಬೇರೆ ಮಾಡಿಸ್ಕೊಳಕ್ಕಾಗ್ತದೆ. ಸರಿ ಎಲ್ಲ ತಗೊಂಡೋಗಿರು, ಅದೇನೋ ರಿಪೋರ್ಟ್ ಅದೇನೇನೋ ಬರ್ಕೊಟ್ಟವ್ರಲ್ಲ ಆಸ್ಪತ್ರೆ ಚೀಟಿಗಳು ಎಲ್ಲನೂ ತಗೊಂಡೋಗಿರು. ಹುಷಾರಾಗಿ ಮುಡುಗಿರು, ಅತ್ತಾಗಿತ್ತ ಗಿಡಕ್ಕೆ ಹೋಗ್ಬೇಡ. ಆಮೇಲೆ ನನ್ನ ನೀನು ಫೋನ್ ಮಾಡ್ಬಿಟ್ಟು ಅದು ತಗೊಬ ಇದು ತಗೊಬ ಅದು ಇದು ಅನ್ನೋ ಕುಡ್ದು ನನಗೆ ಆಯ್ಕಿಲ್ಲ. ನೀನು ಎಲ್ಲೆಲ್ಲಿ ಏನೇನು ಮಡಗಿದೆಯೋ ಏನೇನು ಬೇಕೋ ಎಲ್ಲನೂ ಇಲ್ಲೇ ತಗೊಂಡೋಗು. ಫೋನ್ ಮಾಡಿದಾಗಲೆಲ್ಲವ ಅದು ತಗೊಬ ಇದು ತಗೊಬ, ಅದು ಮರ್ತ್ಬಿಟ್ಟಿವ್ನಿ ಇದು ಮರ್ತ್ಬಿಟ್ಟಿವ್ನಿ ಅನ್ನೋದೇ ಆಯ್ತದೆ. ಈ ಸಲ ಹೇಳ್ಗಿಲಾಗಿಲ್ಲ ಕಣಪ್ಪ. ಎಲ್ಲ ಸರಿ ಕತ್ಬಿಡಿ, ಎಲ್ಲ ತಗೊಬೈತೀನಿ ಕತೆ. ಏನೋ ಒಂದೊಂದು ಮಾತ್ಬಿಡ್ತೀನಿ ಕೆಲಸದ ಗಾಬ್ರಿಗೆ. ಏನು ಮಾತ್ರೆ ಚೀಟಿ ಒಂದು ಹಾಕಬೇಕು ತಾನೆ ಅಷ್ಟೇ, ಇನ್ನೆಲ್ಲ ಹಾಕೊಂಡಿವ್ರಿ ಬಟ್ಟೆ ಕಿಟೆಯ ಅದೊಂದು ಹಾಕೊಬೈತೀನಿ ಬಿಡಿ. ಹಂಗೆ ನಾಳಿದ್ದು ಬರ್ತಿದ್ದೀರಿ? ನಾಳಿದ್ದು ಇಲ್ಲ ಆಚೆ ನಾಳಿದ್ದು ಬರ್ತೀನಿ. ಸರಿ ಕಂತ ತಗೊಳ್ಳಿ, ಹಂಗೆ ಮಾಡಿ. ನಾನು ರೆಡಿ ಆಯ್ತೀನಿ, ಗೊತ್ತಾಗೋಯ್ತದೆ. ಊಟಕ್ಕೆ ಕೊಡೋಣ? ಬೇಡ ಬೇಡ ಕತೆ, ಅಮ್ಮನ ಕೈಲಿ ಹಾಕಿಸ್ಕೊತೀನಿ, ನೀನು ರೆಡಿ ಆಯ್ತಿರು. ಬೇಡಕಂತ ಬರೀ ನಾನು ಹಾಕೊಡ್ತೀನಿ. ಅಮ್ಮನ ಕೆಲಸ ಮಾಡ್ತಿದ್ದಾನೇನು, ನೀವು ಅಮ್ಮನ ಹೊಟ್ಟೆ ಉಸ್ಬೇಡಿ, ಊಟ ಕೊಡಿ ಅಂತವೆ. ಅಲ್ಲ ಅದೇ ಕಂಗಡಿರಿ, ಹುಸಿಯ ನೀವೇ ಇಟ್ಕೊಂಡು ಊಟ ಮಾಡ್ಕೊಳ್ಳಿ. ನಾನಾದ್ರೆ ಕೊಡ್ತೀನಿ. ಅಮ್ಮನಿಗೂ ಅದಾದ ಜನ ಎಲ್ಲನೂ ಕೆಲಸ ಮಾಡೋದು ಬಿಟ್ಬಿಟ್ಟು ನಿಮ್ಗೆ ಒಟ್ಟಿಗೆ ಕೊಡಕ್ಕೆ ಬಂದಾರೆ. ನಿಮ್ಮ ಕೆಲಸ ನೀವು ಹುಸಿ ಮಾಡ್ಕೋಬೇಕು. ಹುಸಿ ನೀವೇ ಮಾಡ್ಕೊಳ್ಳಿ, ಕೆಲಸ ಗೆಲ್ತಾರ ಹುಸಿ ಊಟಕ್ಕೆ ಇಟ್ಕೊಳ್ಳೋದು ಅದು ಮಾಡೋದು ಮಾಡ್ಕೊಡಿ. ಪಾಪ ಅಮ್ಮನಿಗೆ ಎಷ್ಟು ಸಮಾಧಾನ ಆಯ್ಕಿಲ್ಲ. ಅಮ್ಮ ಲೆಕ್ಕದಲ್ಲಿ ನಾವು ಮಾಡಬೇಕು ಬಾಣ್ತಾನೆ ಎಲ್ಲನೂ. ಅಮ್ಮನೇ ಬಂದು ಮಾಡ್ತಾ ಕೂತವ್ರೆ ಎಲ್ಲ ಕೆಲಸ ಅವರೇ ಮಾಡ್ಕೊಂಡು. ಇನ್ನೇನು ಪಾಪ ತಾನೇ ಅವರು. ಸರಿ ಕತೆ, ಹಿಂಗೆ ಕತೆ ರಾಮಾಯಣ ಊಟ ಕೂತ್ಕೊಂಡಿಯೋ ಇಲ್ಲ ರೆಡಿ ಅದೆಯೋ? ರೆಡಿ ಆಯ್ತೀನಿ ಬಿಡಿ, ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.